ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರು ಪ್ರಸನ್ನದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಇವತ್ತಿನ ಮ್ಯಾಚು ಡೆಲ್ಲಿ ವರ್ಸಸ್ ನಮ್ಮ RCB ನಡುವೆ ನಡೀತಾ ಇದೆ. ಸೊ ಡೆಲ್ಲಿಗೆ ಇವತ್ತು ಗಿಲ್ಲಿ ಹೊಡೆದಂಗೆ ಹೊಡಿತೀವ ಇಲ್ವಾ? ಸೊ ಈ ವಿಡಿಯೋದಲ್ಲಿ ನಾವು ಮಾತಾಡ್ತೀವಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ, ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ಇವಾಗ ಇವತ್ತಿನ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ್ಕೊಂಬೋಣ. ಸೊ ಗೈಸ್ ಆಕ್ಚುಲಿ ಇವತ್ತು ರಿವೆಂಜ್ ಮ್ಯಾಚ್ ಅಂತ ಹೇಳ್ಬೋದು. ಸೊ ಸೇಮ್ ಆಸ್ ಇಟ್ ಈಸ್ ಲಾಸ್ಟ್ ಇಯರ್ ಸ್ಕ್ರಿಪ್ಟ್ ತರನೇ ಈ ಸತಿನ ಸ್ಕ್ರಿಪ್ಟ್ ಆಗಬಹುದು. ಯಾಕಂದ್ರೆ ಲಾಸ್ಟ್ ಇಯರ್ ಕೂಡ ಸೇಮ್ ಆಸ್ ಇಟ್ ಈಸ್ RCB ಡೆಲ್ಲಿ ಅವರು ಬಂದು KL ರಾಹುಲ್ ಅವರು ಸೆಂಚುರಿನ ಬಾರಿಸಿ ನನ್ನ ಹೋಮ್ ಗ್ರೌಂಡ್ ಅಂತ ಹೇಳಿದ್ರು ಗೆದ್ದ ಮೇಲೆ ಬೆಂಗಳೂರು ಪಿಚ್ ಅಲ್ಲಿ. ಅದೇ ರೀತಿ ಈ ಸತಿನೂ ಕೂಡ ಡಿಫೆಂಡ್ ಮಾಡ್ಕೊಳ್ತಾ ಇದ್ವಿ. ಬಟ್ ಅನ್ಫಾರ್ಚುನೇಟ್ಲಿ 16 ರನ್ ನಮ್ಮ ಕೈಯಲ್ಲಿ ಡಿಫೆಂಡ್ ನಮ್ಮ ಮೇಲೆ 50 ರನ್ ನೋಡಿದ್ರು. ಬಟ್ ಎನಿವೇಸ್ ಅವ್ರ ಹತ್ರ ಎಲ್ಲ ಸೆಲೆಬ್ರೇಟ್ ಮಾಡಕ್ ಹೋಗಿಲ್ಲ, ಬಟ್ ಗೆದ್ರು ಡೆಲ್ಲಿ ಅವರು. ಬಟ್ ಇದೇ ತರ ಇವಾಗ ಡೆಲ್ಲಿಗೆ ಹೋಗಿ ಗಿಲ್ಲಿ ತರ ಹೊಡೆದಾಕೋದು ಒಂದು ಬಾಕಿ ಇದೆ. ರಿವೆಂಜ್ ಟೈಮ್ ಅಂತ ಹೇಳ್ಬೋದು. ಏನೋ ಪುತ್ರ ನಮ್ಮ ವಿರಾಟ್ ಕೊಹ್ಲಿ ಅವರು. ಸೊ ಹೆಂಗೆ ಈಗ ನಾವು ಆಕ್ಚುಲಿ ಬರ್ಡೇ ಮೊನ್ನೆ ಲೈಕ್ ನಮ್ಮ ಮೇಲೆ ಮ್ಯಾಚ್ ಆಡಿದಾಗ KL ಹಂಗಾಗಿ 50 ಹೊಡ್ಕೊಂಡ್ರು. ಓಕೆ, ಈಗ ವಿರಾಟ್ ಕೊಹ್ಲಿ ಅವರು ಅಲ್ಲಿ ಹೋಗ್ಬಿಟ್ಟು ಸೆಂಚುರಿ ಹೊಡಿಬೇಕು. ಮೊನ್ನೆ ಲಾಸ್ಟ್ ಮ್ಯಾಚ್ ಅಲ್ಲಿ ಮಿಸ್ ಆಯ್ತು, 80 ಏನೋ ಹೊಡೆದ್ರು ಅಷ್ಟೇ. ಸೊ ಅದು ಲಾಸ್ಟ್ ಅಲ್ಲಿ ಹೋಲ್ಡರ್ ಹೊಡೆದು ವಿಕೆಟ್ ಆಗಿಲ್ಲ ಅಂದ್ರೆ ಗೈಸ್ 86 ಔಟ್ ಆಗಿದ್ದ ಅನ್ಕೊಳ್ತೀನಿ. ಐ ಥಿಂಕ್ ಇನ್ನೊಂದು 15 ರನ್ ಏನು ದೊಡ್ಡ ವಿಷಯ ಆಗಿರ್ಲಿಲ್ಲ. ಬಟ್ ಅನ್ಫಾರ್ಚುನೇಟ್ ತುಂಬಾ ಹರಿ ಮಾಡ್ಬಿಟ್ರು ವಿರಾಟ್ ಕೊಹ್ಲಿ ಅವರು ಅಂತ ಅನ್ಕೊಳ್ತೀನಿ. ಆಕ್ಚುಲಿ ಸ್ವಲ್ಪ ಇನ್ಸಿಡೆಂಟ್ಸ್ ಆಗೋಯ್ತು. ಬಟ್ ಎನಿವೇಸ್ ಅದು T20 ವರ್ಲ್ಡ್ ಕಪ್ ನಮ್ಗೆ ನೆನಪಾಗೋಯ್ತು ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಬಟ್ ಎನಿವೇಸ್ ಗೈಸ್ ಇವತ್ತಿನ ಮ್ಯಾಚ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಐ ಥಿಂಕ್ ಒಂದು ಹೊಸ ಒಂದು ಇನೋವೇಷನ್ ಇಂದ ಬರಬೇಕು. ಯಾಕಂದ್ರೆ ಫಿಲ್ ಸಾಲ್ಟ್ ಅವರು ಇವಾಗ ಇಂಜುರಿ ಆಗಿರೋದ್ರಿಂದ ಜಕಾಬ್ ಬದಲ್ ರಿಪ್ಲೇಸ್ ಮಾಡಿದ್ದಾರೆ. ಸೊ ಬಟ್ ಅವರೇ ಕಂಟಿನ್ಯೂ ಮಾಡ್ತಾರಾ ಇಲ್ವಾ ಅನ್ನೋದು ಒಂದು ಕ್ವಶನ್ ಮಾರ್ಕ್. ನಾನು ಬೇಡ್ಕೊತಿದ್ದೆ ಜಕಬ್ ಆಡ್ಲಿ ಅಂತ, ಫಿಲ್ ಸಾಲ್ಟ್ ಅವರು ಬರದೇ ಇರಲಿ ಅಂತ. ಇಲ್ಲಿ ನೋಡಿದ್ರೆ ದೇವರು ಆಶೀರ್ವಾದ ಮಾಡಿ ಈಗ ಜಕಬ್ನ ಆಡಿಸ್ತಾ ಇದ್ದಾರೆ. ಬಟ್ ಸ್ಟಿಲ್ ಜಕಬ್ ಪರ್ಫಾರ್ಮೆನ್ಸ್ ತೋರಿಸ್ತಾರೆ. ಇಲ್ಲಿ ಏನು ಅಂತ ಗೊತ್ತಾಗ್ತಲ್ಲ. ಇವತ್ತಿನ ಮ್ಯಾಚ್ ಅಲ್ಲಿ ಡೆಲ್ಲಿ ಹೊಡಿತಾರೆ ಅಂತ ಕಾದ್ ನೋಡ್ಬೇಕಾಗುತ್ತೆ. ಆಕ್ಚುಲಿ ಜಕಬ್ ಬದಲ್ ಬೌಲ್ ಕೂಡ ಮಾಡ್ಬೋದು. ಬಟ್ ಅದನ್ನ ಯಾಕೆ ರಜತ್ ಪಡಿದಾರ್ ಯುಟಿಲೈಸ್ ಮಾಡ್ಕೊಳ್ತಾರೆ ನಂಗೂ ಕೂಡ ಗೊತ್ತಾಗ್ತಲ್ಲ. ಮೇ ಬಿ ಒನ್ ಅವರ್ ಕೊಟ್ಟು ನೋಡ್ಬೋದಲ್ಲ, ಒಂದು ಎಕ್ಸ್ಪೆರಿಮೆಂಟ್ ತರ. ವಿರಾಟ್ ಕೊಹ್ಲಿ ಅವ್ರಿಗೂ ಕೊಡ್ಬೇಕಾಗುತ್ತೆ. ವಿರಾಟ್ ಕೊಹ್ಲಿ ಅವರೆಲ್ಲ ರನ್ ಸ್ಕೋರ್ ಮಾಡಲ್ಲ. ಬಟ್ ಜಕಬ್ ಬದಲ್ ಆಲ್ಮೋಸ್ಟ್ ವಿಕೆಟ್ ತಗೊಂಡಿರೋದು ಕೂಡ ನಾನು ನೋಡಿದ್ದೀನಿ ಇಂಗ್ಲೆಂಡ್ ಅಲ್ಲಿ ಆಡ್ಬೇಕಾದ್ರೆ. ಸೊ ಸ್ಪಿನ್ನಿಂಗ್ ಫ್ರೆಂಡ್ಲಿ ಇತ್ತು ಅಂದ್ರೆ ಜಕಬ್ ಬತ್ತಲ್, ವಿಲ್ ಜಾಕ್ಸ್ ಎಲ್ಲ ಬೌಲಿಂಗ್ ಮಾಡಿರೋದು ಕೂಡ ನೋಡಿದ್ದೀನಿ. ಬಟ್ ಎನಿವೇಸ್ ಗೈಸ್ ಇವತ್ತಿನ ಮ್ಯಾಚ್ ಅಲ್ಲಿ ಆಕ್ಚುಲಿ ಜಕಬ್ ಬತ್ತಲ್ ಕಂಟಿನ್ಯೂ ಮಾಡಿದ್ರು ಕೂಡ ಐ ಥಿಂಕ್ ತುಂಬಾ ರನ್ಸ್ ಸ್ಕೋರ್ ಮಾಡಲೇಬೇಕು. ಮಿನಿಮಮ್ 50+, 60+ ಮಾಡಬೇಕು. ಯಾಕಂದ್ರೆ ದೇವದತ್ ಪಡಿಕ್ಕಲ್ ಅವರು ಯಾಕೆ ಇನ್ನೂ ಟೀಮಲ್ಲಿ ನಂಬರ್ 2 ನಾವು ಲೈಕ್ ಅದು ನೋಡಿ ವಿರಾಟ್ ಕೊಹ್ಲಿ ಬರುವಂಥ ಜಾಗ. ಆಕ್ಚುಲಿ ಮೇನ್ ಏನಪ್ಪಾ ಅಂದ್ರೆ 1, 2, 3 1, 2 ಬಿಟ್ಬಿಟ್ಟು ಪವರ್ ಓಪನ್ ಅಲ್ಲಿ ಬಿಟ್ಬಿಟ್ಟು ನಂಬರ್ 1 ಡೌನ್ಗೆ ಇಳಿತಾರೆ ಗೊತ್ತಾ. ಅವ್ರದ್ದು ತುಂಬಾ ಇಂಪಾರ್ಟೆಂಟ್ ರೋಲ್ ಇರುತ್ತೆ ಆಕ್ಚುಲಿ ಪ್ಲೇ ಮಾಡೋವಂಥದ್ದು. ಬಟ್ ಅದನ್ನ ಸ್ಟಾರ್ಟಿಂಗ್ ಸ್ಕೋರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಅದನ್ನ ದೇವದತ್ ಪಡಿಕ್ಕಲ್ ಆಲ್ಮೋಸ್ಟ್ ಸೀಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ವೆಂಕಟೇಶ್ ಅಯ್ಯರ್ ಕೂಡ ಆ ಜಾಗನ ಕೊಡ್ತಾ ಇಲ್ಲ ಅವ್ರು ಆಕ್ಚುಲಿ. ಯಾಕಪ್ಪ ರೀಸನ್ ಏನ್ಲಿ ಅಂತಂದ್ರೆ ಅವರ ಒಂದು ಕನ್ಸಿಸ್ಟೆನ್ಸಿಯಿಂದ 50+ ಸ್ಕೋರ್ ಮಾಡ್ತಾ ಇರೋದು. ಎಸ್ಪೆಷಲಿ ಚಿನ್ನಸ್ವಾಮಿ ಪಿಚ್ಚರ್ ಅಂತೂ ಭಯಂಕರವಾಗಿ ಕಾಣಿಸ್ತಾ ಇದ್ದಾರೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಸೊ ಐ ಫೆಲ್ಟ್ ಲೈಕ್ ಒಂದು ಒಳ್ಳೆ ಪ್ಲೇಸ್ಮೆಂಟ್ ಫ್ಯೂಚರ್ ಅಲ್ಲಿ ಒಂದು ಇಂಡಿಯನ್ ಟೀಮ್ಗೆ ಪ್ಲೇಸ್ಮೆಂಟ್ ಆಗುವಂತ ಪಾಸಿಬಿಲಿಟೀಸ್ ಇದೆ ದೇವದತ್ ಪಡಿಕ್ಕಲ್ ಅವ್ರಿಗೆ. ಹಿಂಗೆ ಆಡಬೇಕು, ಕನ್ಸಿಸ್ಟೆನ್ಸಿಯಿಂದ ರನ್ ಸ್ಕೋರ್ ಮಾಡಬೇಕು. ಬಟ್ ಎನಿವೇಸ್ ಗೈಸ್ ಇವತ್ತಿನ ಮ್ಯಾಚ್ ಕಡೆ ಗಮನ ಕೊಡುವಾಗಿದೆ. ಒಂದು ಬಂದ್ಬಿಟ್ಟು ಬೌಲಿಂಗ್ ನಮ್ದು ಸ್ವಲ್ಪ ಇವಾಗ ಯಾಕೋ ವಿಕೆಟ್ಗಳು ತಗೊಳ್ತಾ ಇಲ್ಲ. ಕೊನೆಗೆ ತಗೊಂತಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಬೀಳ್ತಾರೆ ಯಾಕೋ ವಿಕೆಟ್ಸ್. ಸ್ಟಾರ್ಟಿಂಗ್ ಅಲ್ಲಿ ಮೇನ್ ಥಿಂಗ್ ನಾವು ಸ್ಟಾರ್ಟಿಂಗ್ ಡಿಪೆಂಡ್ ಅಪಾನ್ ಆಗಿರೋದು ಜಾಸ್ ಹಜಲ್ವುಡ್ ಅವರು ಓಪನಿಂಗ್ ಬ್ರೇಕ್ ಬೇಕಾಗುತ್ತೆ. ಇಲ್ಲ ಭುವನೇಶ್ವರ್ ಕುಮಾರ್ ಒಂದು ಮ್ಯಾಚ್ ಚೆನ್ನಾಗಿ ಆಡ್ತಾ ಇದ್ದಾರೆ, ಒಂದು ಮ್ಯಾಚ್ ಅಲ್ಲಿ ಒಂದು ಸ್ವಲ್ಪ ಡೌನ್ ಆಗ್ತಾರೆ. ಬಟ್ ಎಕಾನಮಿ ತುಂಬಾ ಚೆನ್ನಾಗಿದೆ. ಇವನ್ ಜಾಸ್ ಅವ್ರದ್ದು ಎಕಾನಮಿ ಚೆನ್ನಾಗಿದೆ. ಬಟ್ ವಿಕೆಟ್ ಬೀಳದೆ ಇರೋದು ನಮ್ಗೆ ಅದು ಸ್ವಲ್ಪ 200+ ಹೋಗುವಂತ ಪಾಸಿಬಿಲಿಟಿ ಡ್ರಾಬ್ಯಾಕ್ ಆಗ್ತಾ ಇದೆ. ಸೊ 200+ ರನ್ ಸ್ಕೋರ್ ಆಗ್ತಾ ಇದೆ. ವಿಕೆಟ್ ಬಿದ್ದೋಯ್ತು ಅಂದ್ರೆ ಐ ಥಿಂಕ್ 150, 160, 180 ಒಳಗಡೆ ಕಟ್ ಹಾಕ್ಬಿಡ್ಬೋದು ನಾವು ಆಕ್ಚುಲಿ. ಗಾಯಗೊಂಡಿರೋ ಸಿಂಹದ ಗರ್ಜನೆ ಇನ್ನೂ ಜೋರಾಗಿರುತ್ತೆ. ಹಂಗೆ ಡೆಲ್ಲಿ ಕ್ಯಾಪಿಟಲ್ಸ್ ಆಕ್ಚುಲಿ ಲಾಸ್ಟ್ 2 ಮ್ಯಾಚಸ್ ಸೋತ್ಕೊಂಡ್ ಬರ್ತಾ ಇದ್ದಾರೆ. ಸೊ ಇನ್ಯಾವ ರೇಂಜಿಗೆ ಅವ್ರ ಗರ್ಜನೆ ಲೈಕ್ ಇದಿರುತ್ತೋ ಗೊತ್ತಿಲ್ಲ. ಸೊ ಇಲ್ಲಿ ಆ ಗರ್ಜನೆನ ನಮ್ಮ ವಿರಾಟ್ ಕೊಹ್ಲಿ ಅವರು ಸೊ ತರ ಮೇಂಟೈನ್ ಮಾಡ್ತಾರೆ. ನಮ್ಮ ವಿರಾಟ್ ಕೊಹ್ಲಿ ಮುಂದೆ ಯಾವ ಗರ್ಜನೆ ನಡೆಯಲ್ಲ. ಬಟ್ ಎನಿವೇಸ್ ಗೈಸ್ ರಜತ್ ಪಡಿದಾರ್ ಅವ್ರ ಫಾರ್ಮ್ ಅಲ್ಲಿ ಇದ್ದಾರೆ. ಬ್ಯಾಟಿಂಗ್ ಬಗ್ಗೆ ನಾನು ಏನು ಮಾತಾಡ್ತಾ ಇಲ್ಲ. ಸೊ ಆಮೇಲೆ ತುಂಬಾ ಜನ ಏನ್ ಗೊತ್ತಾ, ರಮರಾ ಶಫರ್ನ ಲೈಕ್ ಡ್ರಾಪ್ ಮಾಡಿ ಡೈರೆಕ್ಟ್ ನೀವು ಇನ್ನೊಬ್ಬ ಇದಾರಪ್ಪ ನಮ್ಮ ಜಾರ್ಡನ್ ಕಾಕ್ಸ್ಗೆ ಜಾಗ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಗೈಸ್ ಡೋಂಟ್ ಡೂ ದಟ್. ಯಾಕಂದರೆ ನಿಮಗೆ 1-2 ಮ್ಯಾಚ್ ಡ್ರಾಪ್ ಲೈಕ್ ಫೇಲ್ಯೂರ್ ಆದವ್ರನ್ನ ನೀವು ಇದು ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಜನ ಏನು ಗೊತ್ತಾ, ಲಾಸ್ಟ್ ಇಯರ್ ಶ್ರೇಯಸ್ ಅಯ್ಯರ್ ಅವರು ಔಟ್ ಮಾಡಿದ್ದಕ್ಕೆ ಆ ಕೋಟಾಯಿಂದ ಆಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಯಾಕೆ ಮರ್ತೋಗ್ಬಿಟ್ರೆ ಆ್ಯಕ್ಚುಲಿ ರಮರಾ ಶಫರ್ಡ್ 2-3 ಮ್ಯಾಚಸ್ ನಮ್ಗೆ ವಿನ್ ಮಾಡಿಸ್ಕೊಟ್ಟಿದ್ದಾರೆ ಗೈಸ್. ಇವಾಗ ಏನು ಗೊತ್ತಾ, ಒಂದು CSK ಮೇಲೂ ವಿನ್ ಮಾಡಿಸ್ಕೊಟ್ಟಿದ್ದಾರೆ, ಇನ್ನೊಂದು ಮ್ಯಾಚ್ ಪಂಜಾಬ್ ಮೇಲೂ ವಿನ್ ಮಾಡಿಸ್ಕೊಟ್ಟಿದ್ದಾರೆ. ಒಂದು ಥಿಂಗ್ ಅರ್ಥ ಮಾಡ್ಕೊಳ್ಳಿ, ಒಬ್ಬ ಪ್ಲೇಯರಿಂದ ನೀವು 1-2 ಮ್ಯಾಚ್ನ ವಿನ್ ಮಾಡಿಸ್ಕೊಡೋ ಥರನೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಬೇಕು. ನೀವು ತೀರಾ ಬಂದಾಗೆಲ್ಲ ರನ್ ಸ್ಕೋರ್ ಮಾಡಬೇಕು ಅಂದರೆ ಈಸ್ ನಾಟ್ ವಿರಾಟ್ ಕೊಹ್ಲಿ ಬ್ರೋ. ವಿರಾಟ್ ಕೊಹ್ಲಿ ತರ ನಾವು ವಿರಾಟ್ ಕೊಹ್ಲಿ ಮೇಲೆ ಡೈಲಿ ಮ್ಯಾಚ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂತೀವಿ, ಅವ್ರು ಡೈಲಿ ರನ್ಸ್ ಹೊಡಿತಾರೆ. ಬಟ್ ಅದೇ ತರ ಎಲ್ರಿಗೂ ಆ ಕ್ಯಾಲಿಬರ್ ಇರಲ್ಲ. ನನ್ನ ಮನುಷ್ಯ ಹೌದು, ಯಾಕಂದ್ರೆ ಇವಾಗ 5 ಬೆರಳು ಒಂದೇ ತರ ಇರಲ್ಲ. ಎಲ್ಲಾರ್ದು ಒಂದೊಂಥರ ಡಿಫ್ರೆಂಟ್ ಎಬಿಲಿಟಿಗಳಿರುತ್ತೆ. ಕೆಲವೊಬ್ರು ಅವತ್ತೊಂದು ದಿನ ಅವ್ರದ್ದು ಆಗೋಯ್ತು ಅಂತಂದ್ರೆ ಆಲ್ಮೋಸ್ಟ್ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ನ ವಿನ್ ಮಾಡಿಸ್ಬಿಡ್ತಾರೆ. AB ಡಿ ವಿಲಿಯರ್ಸ್ ಒಂಥರ ಇದ್ರು, ಅದನ್ನೇ ಹೇಳಿದ್ರು. AB ಡಿ ವಿಲಿಯರ್ಸ್ಗೂ ಕಂಪೇರ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವರು ಒಂಥರ ಮ್ಯಾಚ್ ವಿನ್ನರ್, ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ಗಳನ್ನ ವಿನ್ ಮಾಡಿಸ್ತಾ ಇದ್ರು. ಸೊ ಅದೇ ತರನೇ ಲೈಕ್ ಈಗ ರಮರಾ ಶಫರ್ಡ್ ದಿನ ಆಯ್ತು ಅಂತಂದ್ರೆ ಬೌಲಿಂಗ್ ಅಲ್ಲೂ ಬ್ಯಾಟಿಂಗ್ ಅಲ್ಲೂ ರನ್ ಸ್ಕೋರ್ ಬರುತ್ತೆ, ಮ್ಯಾಚ್ ವಿನ್ನಿಂಗ್ ಆಗ್ಬೋದು. ಟಿಮ್ ಡೇವಿಡ್ ಅವ್ರದ್ದು ಒಂಥರ, ಈಗ ಟಿಮ್ ಡೇವಿಡ್ ಅಂದ್ರೆ ಎವ್ರಿ ಮ್ಯಾಚಸ್
ಬಂದ್ಬಿಟ್ಟು 50+ ಸ್ಕೋರ್ ಮಾಡ್ತಾ ಇದಾರೆ ಇಲ್ಲ. ಸೊ ಅದೇ ರೀತಿ ಅವ್ರದ್ದೇ ಆದಂಥ ಒಂದು ಪ್ಯಾಚ್ ನಡೀತಾ ಇರುತ್ತೆ. ಸೊ ಐ ಥಿಂಕ್ ಅವ್ರ ಪಾಡಿಗೆ ಅವ್ರು ಬಿಡಬೇಕು, ಅವರೇ ಆಟೋಮೆಟಿಕಲಿ ಆ ಒಂದು ಪ್ಯಾಚಿಂದ ಆಚೆ ಬರ್ತಾರೆ. ಸೊ ನಾವು ಬ್ಯಾಕಪ್ ಮಾಡೋಣ, RCB ಅಭಿಮಾನಿಗಳು ಬೇರೆಯವರೆಲ್ಲ ಟ್ರೋಲ್ ಮಾಡ್ತಾ ಇದಾರಲ್ಲ, ನಾವು ಬ್ಯಾಕಪ್ ಮಾಡ್ಬೇಕು ಆ್ಯಕ್ಚುಲಿ ರೋಮನ್ ರಾಶಫೋರ್ಡ್ ಅವ್ರನ್ನ. ಇನ್ನು ಪಾಯಿಂಟ್ಸ್ ಟೇಬಲ್ ಕಡೆ ಗಮನ ಕೊಡೋಂಗಿದ್ರೆ ನಮ್ಮ RCB ಅವರು 2ನೇ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ, 10 ಪಾಯಿಂಟ್ಗಳನ್ನ ತಗೊಂಡು. ಡೆಲ್ಲಿ ಅವರು ಆ್ಯಕ್ಚುಲಿ 6ನೇ ಸ್ಥಾನದಲ್ಲಿ, ಲೈಕ್ 7ನೇ ಸ್ಥಾನದಲ್ಲಿ ಕೂತಿದ್ದಾರೆ. ಅವ್ರ ಪಾಯಿಂಟ್ ಬರೀ 6 ಪಾಯಿಂಟ್ ಇದೆ ಅಷ್ಟೇ. ಈಗ ಆಲ್ಮೋಸ್ಟ್ ಪಾಯಿಂಟ್ಸ್ ಟೇಬಲ್ಗಳು ಅಬ್ಸರ್ವ್ ಮಾಡಿ ಎಲ್ಲರೂ ಈಕ್ವಲ್ ಪಾಯಿಂಟ್ಸ್ಗಳಲ್ಲಿ ಕೂತ್ಕೊಂಡಿದ್ದಾರೆ. ಅಂದರೆ 6 CSK ಲೈನಪ್ ಅಲ್ಲಿ ಬಂದಿದೆ. ನಿನ್ನೆ ಮ್ಯಾಚ್ಗಳು CSK ಗೆದ್ದುಬಿಟ್ಟಿದೆ. ಅಂಡ್ ಆಕ್ಚುಲಿ ಇನ್ನೊಂದು ಮ್ಯಾಚಲ್ಲಿ ಈ ಕಡೆ ನಮ್ಮ ಅಲ್ಲ, CSK ನಿನ್ನೆ ಗೆಲ್ಲಿಲ್ಲ, ಸೋಲ್ತು. ಆಕ್ಚುಲಿ KKR CSK ಸೋಲ್ತಿತ್ತು, ಗುಜರಾತ್ ಗೆಲ್ತು. ಆಮೇಲೆ ಈ ಕಡೆ ಸೂಪರ್ ಓವರ್ ಮ್ಯಾಚ್ ಆಯಿತು. ಐ ಥಿಂಕ್ ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾತಾಡುವ ಗೈಸ್. ಎನಿವೇಸ್ ಗೈಸ್, ಇವತ್ತಿನ ಮ್ಯಾಚಲ್ಲಿ ನಿಮ್ಗೇನು ಅನಿಸುತ್ತೆ, ಒಂದು ಫಿರೋಜ್ ಶಾ ಕೋಟ್ಲಲ್ಲಿ ಎಷ್ಟು ಹೈಯೆಸ್ಟ್ ರನ್ಸ್ ಬರ್ಬೋದು? ನನ್ನ ಪ್ರಕಾರ ಇವತ್ತು ಒಂದು 220-30+ ಬರುತ್ತೆ ಅಂತ ಅನಿಸ್ತೈತೆ ರನ್ಸ್. ಪಕ್ಕ RCB ಬ್ಯಾಟಿಂಗ್ ಫಸ್ಟ್ ಆಡಿದ್ರೆ ಪಕ್ಕ ಗೈಸ್ ಮಿನಿಮಮ್ ಬರುತ್ತೆ. ಅವ್ರು ಬ್ಯಾಟಿಂಗ್ ಆಡಿದ್ರೆ ಅಷ್ಟು ಬರಲ್ಲ, ಯಾಕಂದರೆ ನಮ್ಮ ಹತ್ರ ಬೌಲಿಂಗ್ ಲೈನಪ್ ಸ್ವಲ್ಪ ಚೆನ್ನಾಗಿರೋದ್ರಿಂದ ಬೇಗ ಔಟ್ ಮಾಡ್ತೀವಿ ಅಂತ ಒಂದು ಕಾನ್ಫಿಡೆನ್ಸ್ ಇದೆ. ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಆ್ಯಕ್ಚುಲಿ ಗೈಸ್ ಇನ್ನು ಹೆಡ್ ಟು ಹೆಡ್ ರೆಕಾರ್ಡ್ ನೋಡೋಂಗಿದ್ರೆ, ಸೊ ಇಲ್ಲಿ ತನಕ RCB ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸು 34 ಮ್ಯಾಚ್ಗಳನ್ನ ಆಡಿದ್ದಾರೆ. ಸೊ ಅದರಲ್ಲಿ 20 ಮ್ಯಾಚ್ಗಳು ನಮ್ಮ RCB ಅವರು ಗೆದ್ಕೊಂಡಿದ್ದಾರೆ, ಡಾಮಿನೇಟ್. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಪಾಪ 13 ಮ್ಯಾಚ್ಗಳನ್ನ ಗೆದ್ಕೊಂಡಿದೆ. ಆ್ಯಕ್ಚುಲಿ ಡೆಲ್ಲಿ ಕ್ಯಾಪಿಟಲ್ಸು ಹೇಳ್ಬೇಕು ಅಂತಂದರೆ ಹುಡುಗಿರೇ ಸ್ಟ್ರಾಂಗ್ ಆಗಿದ್ದಾರೆ WPL. ಹೌದು, ಅವರು ಪಾಪ 4 ಸತಿ 4 ಫೈನಲ್ ಬಂದು ಪಾಪ ಸೋತ್ಕೊಂಡು ಹೋಗ್ತಿದ್ದಾರೆ. ಬಟ್ ಎಲ್ಲ ಒಂದು ಕಡೆ ನಂಗೆ ಲಾಸ್ಟ್ ಸೀಸನ್ ಇತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಅಟ್ಲೀಸ್ಟ್ ಮೆನ್ಸ್ ಅವರು ಹೊಡಿಲಿ ಒಂದು ಕಪ್ನ ಅಂತ ಇತ್ತು. ಯಾಕಂದ್ರೆ ಅವ್ರದ್ದು ಹಂಗೆ ಟಫ್ ಫೈಟ್ ಕೊಟ್ಟಿದ್ರು ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಸೊ ಈ ಸೀಸನ್ ಯಾಕೋ ಸ್ವಲ್ಪ ಟೀಮ್ ಚೆನ್ನಾಗಿದೆ, ಬಟ್ ಎಲ್ಲೋ ಒಂದ್ ಕಡೆ ಲಕ್ ಮ್ಯಾಟರ್. ಆಮೇಲೆ ಇನ್ನೊಂದು ಅಶುತೋಷ್ ಶರ್ಮನ್ ಯಾಕೆ ಇವ್ರು ಆಡಿಸ್ತಾ ಇಲ್ಲ ಅಂತ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಈಗ ಪ್ರಮ್ನಾನ್ ಸಿಂಗ್ ಹಿಂಗೆ ಆಡಿಸ್ತಿದ್ದಾರೆ ಪಂಜಾಬ್ ಪ್ಲೇಯಿಂಗ್ ಲೆವೆನಲ್ಲಿ. ಅಶುತೋಷ್ ಶರ್ಮನ್ ಆಡಿಸ್ಬೋದಾಗಿತ್ತು, ಯಾಕೋ ಸ್ವಲ್ಪ ಚೇಂಜ್ ಮಾಡಿ ಸಮೀರ್ ರಿಜ್ವಿ ಕಡೆ ಗಮನ ಉಳಿಸ್ತಾ ಇದ್ದಾರೆ. ಫಿನಿಶಿಂಗ್ ರೋಲ್ ಬಂದ್ಬಿಟ್ಟು ಮಿಲ್ಲರು ಮತ್ತೆ ಟ್ರಿಸ್ಟನ್ ಸ್ಟೆಪ್ಸ್ ಮೇಲೆ ನಂಬಿಕೆ ಇಡ್ತಾ ಇದ್ದಾರೆ. ಬಟ್ ಐ ಫೆಲ್ಟ್ ಲೈಕ್ ನಿಮ್ಗೆ ಯಾಕೆ ನಿಮ್ಮ ಯಂಗ್ಸ್ಟರ್ಸ್ ಮೇಲೆ ನೀವು ನಂಬಿಕೆ ಇಡ್ತಾ ಇಲ್ಲ? ಐ ಥಿಂಕ್ ಅಶುತೋಷ್ ಶರ್ಮಾ ಕಮ್ ಬ್ಯಾಕ್ ಮಾಡಬೇಕು ಅಂತ ಅನ್ಸುತ್ತೆ. ಯಾಕಂದರೆ ಪ್ಲೇಯಿಂಗ್ ಲೆವೆನಲ್ಲಿ ಅವ್ರು ಇಲ್ಲ ಅಂತಂದರೆ ಆಲ್ಮೋಸ್ಟ್ ಅವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಬ್ಯಾಟರ್ ಕುಷನ್ ಕೂಡ ಸಿಗುತ್ತೆ. ಐ ಥಿಂಕ್ ಓಪನಿಂಗ್ ಬಂದ್ಬಿಟ್ಟು ನಿಮಗೆ ಚೆನ್ನಾಗಿ ಪ್ರಸನ್ನ ನಿಶಾಂಕ ಮತ್ತು KL ರಾಹುಲ್ ಚೆನ್ನಾಗಿ ಆಡಿಸ್ಕೊಡ್ತಾರೆ. ಓಪನಿಂಗ್ ಪಾರ್ಟ್ನರ್ಶಿಪ್ ಬರ್ತಾ ಇದೆ. ಸೊ 1 ಡೌನ್ ಆಗಿ ನೀವು ಆ್ಯಕ್ಚುಲಿ ಸೆಮಿ ರಿಜ್ವಿನ ಕನ್ಸಿಸ್ಟೆನ್ಸಿಗೆ ರನ್ ಸ್ಕೋರ್ ಮಾಡಿ 2 ಮ್ಯಾಚ್ನೂ ಕೂಡ ಗೆಲ್ಸ್ಕೊಟ್ಟಿದ್ದಾರೆ. ಬಟ್ ಚೆನ್ನಾಗಿದೆ. ಅಕ್ಷರ್ ಪಟೇಲ್ ಬ್ಯಾಟಿಂಗಿಗೆ ಬರಬೇಕು, 4ನೇ ಜಾಗಕ್ಕೆ ಬರ್ತಾ ಇದ್ದಾರೆ ಅಕ್ಷರ್ ಪಟೇಲ್ ಅವರು. ಬಟ್ ಅದಾದಮೇಲೆ ಏನಿದೆ ಗೊತ್ತಾ, ಟ್ರಿಸ್ಟನ್ ಸ್ಟೆಪ್ಸ್ ಮತ್ತು ಅವ್ರ ಮೇಲೆ ಡಿಪೆಂಡ್ ಆಗ್ತದೆ. ವಿಪ್ರೆ ನಿಗ್ರಾಜ್ ಅವರು ಕೂಡ ಆಚೆ ಹಾಕೊಂಡಿದ್ದಾರೆ. ಎಲ್ಲ ಒಂದು ಕಡೆ ನಂಗೆ ಬನ್ಸಿದ್ದು ಏನಂತಂದರೆ ಲೈಕ್ ಅಶುತೋಷ್ ಶರ್ಮಾ ವಾಪಸ್ ಬರಬೇಕು. ಸೊ ಅಲ್ಲಿವರೆಗೂ ಅವಾಗ ಬ್ಯಾಟಿಂಗ್ ಲೈನ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ಳಲ್ಲ. ಲೆಟ್ಸ್ ಸಿ ದಟ್ ಇವತ್ತಿನ ಮ್ಯಾಚಲ್ಲಿ ಏನು ಬೇಕಾದ್ರೆ ಆಗ್ಬೋದು. ಬಟ್ KL ರಾಹುಲ್ ರನ್ ಸ್ಕೋರ್ ಮಾಡಲಿ, ವಿರಾಟ್ ಕೊಹ್ಲಿ ಸೆಂಚುರಿ ಮಾಡಲಿ, RCB ಗೆಲ್ಲಿ ಅಷ್ಟೇ ಇವತ್ತಿನ ಮ್ಯಾಚ್ ಬಗ್ಗೆ ಹೇಳೋದು. ಸ್ಟೇಡಿಯಂ ನಡೀತಾ ಇದೆ ಗೈಸ್. ಆಲ್ರೆಡಿ ಹೇಳ್ದಂಗೆ 230+ ಬರುತ್ತೆ ಗೈಸ್ ಸ್ಕೋರ್. ಎಸಿನ ಹೈಯೆಸ್ಟ್ ರನ್ ನಮ್ಮ ಕಡೆ ಯಾರು ಹೊಡಿತಾರೆ ಅಂದರೆ ವಿರಾಟ್ ಕೊಹ್ಲಿ ಅವರು ಪ್ರೆಡಿಕ್ಟ್ ಮಾಡಿದ್ವಿ. ಅಂಡ್ ಹೈಯೆಸ್ಟ್ ವಿಕೆಟ್ ನನ್ನ ಕಡೆಯಿಂದ ಇವತ್ತು ಮೇ ಬಿ ಜಾಸ್ ದ ಬಾಸ್ ಹೈಯೆಸ್ಟ್ ವಿಕೆಟ್ ತಗೋತಾರೆ. ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀನಿ. ಇಲ್ಲ ಅಂತಂದ್ರೆ ಇನ್ ಕೇಸ್ ಮ್ಯಾನ್ ಆಫ್ ದಿ ಮ್ಯಾಚು ನನ್ನ ಪ್ರಕಾರ ಕೃಣಾಲ್ ಪಾಂಡ್ಯನೇ ಆಗಬಹುದೇನೋ ಅನ್ನಿಸ್ತಾ ಇದೆ. ಗೆಲ್ಲಿ ಏನೋ ಗಲ್ಲಿ ಬೌಲಿಂಗ್ ಮಾಡ್ಬಿಟ್ಟು ಹಾಕ್ಬಿಟ್ಟು ವಿಕೆಟ್ ತೆಗಿಬಹುದೇನೋ ಎಕ್ಸ್ಪೆಕ್ಟರ್ ಅಂತ ಅನ್ನಿಸ್ತದೆ ಕೃಣಾಲ್ ಪಾಂಡ್ಯ ಅವರು. ಲಾಸ್ಟ್ ಮ್ಯಾಚ್ ಏನು ವಿಕೆಟ್ಸ್ಗಳು ಬಿದ್ದಿಲ್ಲ ಅವ್ರಿಗೆ, ವಿಕೆಟ್ ಬಿದ್ದಿಲ್ಲ. ಬಟ್ ಸ್ವಲ್ಪ ಆಡ್ಸ್ಕೊಳಕ್ ಹೋಗಿ ಏನೇನೋ ಪ್ರಾಬ್ಲಮ್ಗಳಾಯ್ತು GT ಮೇಲೆಲ್ಲ. ಬಟ್ ಎನಿವೇಸ್ ಗೈಸ್, ನಿಮ್ಗೆ ಏನ್ ಅನ್ಸುತ್ತೆ, ಯಾರು ಹೈಯೆಸ್ಟ್ ರನ್ಸ್ ಗೆಟರ್ ಆಗ್ಬೋದು ಅಂಡ್ ಯಾರು ಹೈಯೆಸ್ಟ್ ಡೆಲ್ಲಿ ಕಡೆ? ಆಕ್ಚುಲಿ ನನ್ನ ಪ್ರಕಾರ KL ರಾಹುಲ್ ಅವರು. KL ರಾಹುಲ್ ಮತ್ತೆ ಇನ್ನೊಬ್ರು ಅಂತಂದ್ರೆ ನನಗೆ ಅನಿಸ್ತಾ ಇರೋದು ಮೇ ಬಿ ವಿಲ್ ಗೋ ವಿತ್ ಸಮೀರ್ ರಿಜ್ವಿನ ಕನ್ಸಿಸ್ಟೆನ್ಸಿಯಿಂದ ರನ್ ಸ್ಕೋರ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಅವ್ರು ಹೋಗ್ಬೋದು. ವಿಕೆಟ್ ಬಂದ್ಬಿಟ್ಟು ಕುಲ್ದೀಪ್, ನಮ್ಮ ಕುಲ್ಚಾ ತಗೊಳ್ತಾರೆ ಅಂತ ಅನಿಸ್ತದೆ. ಎಸ್, ನೀವು ಯಾರಿಗೆ ಹೈಯೆಸ್ಟ್ ರನ್ ತಗೋತಾರೆ ಅಂತ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಹೈಯೆಸ್ಟ್ ವಿಕೆಟ್ ಯಾರು ತಗೋತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಯಾರು ಮ್ಯಾಚ್ನ ವಿನ್ ಮಾಡ್ತೀರಾ, ನೀವು ಡೆಲ್ಲಿನ RCB ನೀವು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಸಿಗೋಣ ಮುಂದಿನ ನೋಡೋದಲ್ಲಿ. ಅಲ್ಲಿ ತನಕ ಬಾಯ್.